ಕನ್ನಡದಲ್ಲಿ ಎಕ್ಸೆಲ್ ಕಲಿಯಿರಿ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನನ್ನ ಹೆಸರು ರವಿರಾಜ್. ನನ್ನ ಎಲ್ಲ ಸ್ನೇಹಿತರಿಗೂ ಎಕ್ಸೆಲನ್ನು ಕನ್ನಡದಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಡಲು ನನ್ನದೊಂದು ಪುಟ್ಟ ಪ್ರಯತ್ನ. ನಾನು ಸುಮಾರು 300ಕ್ಕೂ ಹೆಚ್ಚು ಫಾರ್ಮುಲಾಗಳನ್ನು ಕಲಿತಿದ್ದೇನೆ. ಅದನ್ನು ನಿಮಗೆಲ್ಲ ಕನ್ನಡದಲ್ಲಿ ಅತಿ ಸರಳವಾಗಿ ಕಲಿಸ್ಕೊಡ್ಬೇಕು ಅನ್ನೋದೊಂದೊಂದು ಆಶಯ. ಸೊ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಆಫೀಸ್ನಲ್ಲಿ ನೀವು ಕೆಲವೊಂದು ರಿಪೋರ್ಟ್ ಮಾಡಬೇಕಾಗ್ಬೋದು. ಅದನ್ನು ಸ್ಪೀಡಾಗಿ ಮಾಡೋಕ್ಕೆ ಕೆಲವೊಂದು ಫಾರ್ಮುಲಾ ಯೂಸ್ ಮಾಡಲೇಬೇಕು. ಅಂಥ ಸಮಯದಲ್ಲಿ ನಿಮಗೆ ಫಾರ್ಮುಲಾಗಳು ಗೊತ್ತಿಲ್ಲ ಅಂತ ಅಂದಾಗ ರಿಪೋರ್ಟ್ಗಳು ಡಿಲೇ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಹಾಗಾಗಿ ನಿಮಗೆ ಈ ಸುಮಾರು 300 ಫಾರ್ಮುಲಾಗಳನ್ನ ನಾನು ತಿಳಿಸ್ಕೊಡೋಕ್ಕೆ ನನ್ನೊಂದು ಪ್ರಯತ್ನ ಮಾಡ್ತೀನಿ. ಈಗ ಮೊದಲನೇದಾಗಿ ವಿಲುಕಪ್ ಫಾರ್ಮುಲಾ ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ನಾನು ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ವಿಲುಕಪ್ ಫಾರ್ಮುಲಾ, ವಿಲುಕಪ್, ವಿ ಅಂತಂದರೆ ವರ್ಟಿಕಲ್ ಅಂತ. ಸೊ ವರ್ಟಿಕಲ್ ಅಂತಂದರೆ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತನಕ ವರ್ಟಿಕಲ್ ಅನ್ನೋದಕ್ಕೆ ವಿಲುಕಪ್ ಅನ್ನೋದೊಂದು ಫಾರ್ಮುಲಾನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ, ನಾನೊಂದು ಡೇಟಾ ತಗೊಂಡಿದ್ದೀನಿ. ಇಲ್ಲಿ ನನ್ನ ಹತ್ರ ಡೇಟಾ ಇದೆ ನೋಡಿ. ಸೊ ಸುಮಾರು ಇದು ಎಂಪ್ಲಾಯಿ ಡೇಟಾ, ಸೀರಿಯಲ್ ನಂಬರು, ಎಂಪ್ಲಾಯಿ ID, ಬೆನಿಫಿಷರಿ ಅಕೌಂಟ್ ನಂಬರು, IFSC ಕೋಡು, ಬೆನಿಫಿಷರಿ ನೇಮ್ ಮತ್ತು ಸ್ಯಾಲ್ರಿ, ಇದು ಡೇಟಾ ಇದೆ. ಸೊ ಈ ಡೇಟಾಗೆ ನಾನು ಯಾವ ರೀತಿ ವಿಲುಕಪ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಇವಾಗ. ಸೊ ಈಗ ಇಲ್ಲಿ ನಮಗೆ ವಿಲುಕಪ್ ಯೂಸ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಕಾಮನ್ನು ಡೇಟಾ ಇರಬೇಕು. ಹೇಗೆ ಅಂತಂತಂದರೆ, ಸೊ ಈ ಡೇಟಾದಲ್ಲಿ ನನಗೇನಿದೆ, ಸೀರಿಯಲ್ ನಂಬರ್, ಎಂಪ್ಲಾಯಿ ID, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಬೆನಿಫಿಷರಿ ನೇಮ್ ಇದೆ. ಸೊ ಇಲ್ಲಿ ನಾನು ಟೈಪ್ 1, ಟೈಪ್ 2 ಮತ್ತು ಟೈಪ್ 3 ಅನ್ನೋ 3 ಥರದಲ್ಲಿ ನಿಮಗೆ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ, ಸೊ ಸೀರಿಯಲ್ ನಂಬರು, ಎಂಪ್ಲಾಯಿ ID ನಾನು ಕಾಮನ್ ಫ್ಯಾಕ್ಟರಾಗಿ ತೊಗೊಂಡಿದ್ದೀನಿ. ಇದರಲ್ಲಿ ಸೀರಿಯಲ್ ನಂಬರ್, ಎಂಪ್ಲಾಯಿ ID ಇಲ್ಲೂ ಕಾಮನ್ ಆಗಿದೆ. ಓಕೆ, ಈ ಡೇಟಾ ಯೂಸ್ ಮಾಡಿಕೊಂಡು ನನಗೆ ಬೆನಿಫಿಷರಿ ನೇಮು ಮತ್ತು ಸ್ಯಾಲ್ರಿ ಡೀಟೇಲ್ಸ್ನ ಇಲ್ಲಿಗೆ ನಾನು ವಿಲುಕಪ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ತರಿಸ್ಬೇಕಾಗುತ್ತೆ. ಹೇಗೆ ಯೂಸ್ ಮಾಡ್ಬೋದು ನೋಡಿ. ಈಗ ಒಂದು ಈಕ್ವಲ್ಸ್ ಹೊಡೆದು ವಿಲುಕಪ್ ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ. ಸೊ ನಾನಿವಾಗ ಸೀರಿಯಲ್ ನಂಬರ್ನ ಯೂಸ್ ಮಾಡಿಕೊಂಡು ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಸೊ ಕಾಮನ್ ನಂಬರ್ ಏನಿಲ್ಲಿ ಸೀರಿಯಲ್ ನಂಬರು, ಸೀರಿಯಲ್ ನಂಬರ್ 1. ಸೊ ಇದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ಸೀರಿಯಲ್ ನಂಬರ್ ಎಲ್ಲಿದೆ, ಇಲ್ಲಿ ಕಾಮನ್ ನಂಬರು ಇಲ್ಲಿದೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ನಾನು ಟೇಬಲ್ನ ಸೆಲೆಕ್ಟ್ ಮಾಡಬೇಕು. ನನಗೆ ಬೇಕಾಗಿರೋದೇನು, ಬೆನಿಫಿಷರಿ ನೇಮು. ಇಲ್ಲಿ ಬೆನಿಫಿಷರಿ ನೇಮ್ ಇದೆ, ಇಲ್ಲಿ ಬೆನಿಫಿಷರಿ ನೇಮ್ ಇದೆ. ನಾನು ಈಗ ಏನು ಮಾಡಬೇಕು, ಈ ಡೇಟಾನ ಕಂಪ್ಲೀಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿ ತನಕ ಡೇಟಾ ಇಲ್ಲಿ ತನಕ ಇದೆ. ಸೊ ಇಲ್ಲೇನಿದೆ, CH4 ಅಂದರೆ ಇದು ಡೇಟಾ ಕಂಪ್ಲೀಟಾಗಿ ಕಾಪಿ ಆಗಿದೆ, ಅಂದರೆ ಸೆಲೆಕ್ಟ್ ಆಗಿದೆ. ನಾನಿಲ್ಲಿ ಏನು ಮಾಡಬೇಕು ಅಂದರೆ F4 ಹೊಡೆದ್ರೆ ಡೇಟಾ ಫ್ರೀಸ್ ಆಗುತ್ತೆ. ಇದು ಫ್ರೀಜ್. ನಿಮಗೆ ಇಲ್ಲಿ ಡಾಲರ್ ಏನಾರು ಬಂತು ಅಂತಂದರೆ ಡೇಟಾ ಫ್ರೀಸ್ ಆಗಿದೆ ಅಂತ ಅರ್ಥ. ಏನಿಂದ 1ನಿಂದ ಕೊನೆ ತನಕ ನಾನೇನು ಸೆಲೆಕ್ಟ್ ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಎಲ್ಲೂ ಸೆಲೆಕ್ಟ್ ಮಾಡಲ್ಲ. ಈಗ ನನಗೆ ಈ ಬೆನಿಫಿಷರಿ ನೇಮ್ನ ನಾನಿಲ್ಲಿ ಕಾಪಿ ಮಾಡಬೇಕು. ಹೇಗೆ, ನಾನಿಲ್ಲಿ ಕಾಲಮ್ ನಂಬರ್ ಹಾಕಿದ್ದೀನಿ. ನಾವು ಯಾವಾಗ ವಿಲುಕಪ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಆ ಯಾವ ನಂಬರಿಂದ ಸ್ಟಾರ್ಟ್ ಆಗುತ್ತೆ, ಸಪೋಸ್ ಸೀರಿಯಲ್ ನಂಬರ್, ಅದು ಮೊದಲನೇ ನಂಬರ್ ಆಗುತ್ತೆ. ನಾವು ಕೌಂಟ್ ಮಾಡಬೇಕಾಗುತ್ತೆ ಪ್ರತಿ ಕಾಲಮ್ನೂ. ನನಗೆ ಇಲ್ಲಿ ಕಾಮನ್ ನಂಬರು, ಇದು ಮೊದಲನೇ ನಂಬರು 1 2 3 4 5, 5ನೇ ಕಾಲಮಲ್ಲಿ ನನಗೆ ಡೇಟಾ ಇದೆ. ಸೊ ಹಾಗಾಗಿ ಕಾಮ ಹಾಕ್ಬೇಕು. ಇವಾಗ ನೆಕ್ಸ್ಟು 5 ಅಂತ ಹಾಕಬೇಕು. ಯಾಕೆಂದರೆ ಇಲ್ಲಿ ನಾನು ಕಾಮನ್ ನಂಬರು ಸೀರಿಯಲ್ ನಂಬರ್ನಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೊದಲನೇ ಲೈನ್ ಬಂದು ನಮಗೆ ಕಾಲಮು 1 ಬರುತ್ತೆ. ಸೊ ನಮಗೆ ಡೇಟಾ ಇರೋದು 5ನೇ ಕಾಲಮ್ನಲ್ಲಿ, 5ನೇ ಕಾಲಮ್. ಹಾಗಾಗಿ 5 ಅಂತ ಹಾಕ್ತೀನಿ. ನೆಕ್ಸ್ಟ್ ಕಾಮ ಹಾಕಿ 0 ಪ್ರೆಸ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿದಾಗ ನಮಗೆ 5ನೇ ನಂಬರಲ್ಲಿರೋ ಬೆನಿಫಿಷರಿ ನೇಮು ಬರುತ್ತೆ. ಈಗ ಇದನ್ನು ಕಾಪಿ ಮಾಡಿ ಇಲ್ಲಾಂದರೆ ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ಏನು ಡೀಟೇಲ್ಸ್ ಬೇಕಾಗಿತ್ತು ನಮಗೆ ಅದು ಬರುತ್ತೆ. ನೆಕ್ಸ್ಟು ಅದೇ ಸೀರಿಯಲ್ ನಂಬರ್ನ ಯೂಸ್ ಮಾಡಿಕೊಂಡು ಇಲ್ಲಿರೋ ಸ್ಯಾಲರಿ ಡೀಟೇಲ್ಸ್ನ ತರೋದು ಹೇಗೆ. ಸಪೋಸ್ ಮತ್ತೆ ವಿಲುಕಪ್ ಅಂತ ಟೈಪ್ ಮಾಡಿ
ಸೀರಿಯಲ್ ನಂಬರ್ನ ಯೂಸ್ ಮಾಡಿ ಕಾಮ ಹಾಕಿ ಡೇಟಾ ಸೆಲೆಕ್ಟ್ ಮಾಡಬೇಕು. ಇಲ್ಲಿಂದ ಇಲ್ಲಿ ತನಕ ಇದೆ. ಮತ್ತು F4 ಹಾಕಬೇಕು. F4 ಹಾಕಿದ್ರೆ ಇಲ್ಲಿ ನಿಮಗೆ ಡೇಟಾ ಫ್ರೀಸ್ ಆಗುತ್ತೆ. ಇದು ಡಾಲರು ಫ್ರೀಸ್ ಆಗೋದು ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಕಾಮ ಹಾಕಬೇಕು. ಮತ್ತು ನಮಗೆ ಈಗ ಸ್ಯಾಲರಿ ಡೀಟೇಲ್ಸ್ ಎಷ್ಟನೇ ಕಾಲಮಲ್ಲಿದೆ? ಸೀರಿಯಲ್ ನಂಬರ್ 1 2 3 4 5 6. ಸೊ ನಾನು ಇದನ್ನು ಮ್ಯಾನ್ಯಲಾಗಿ ಹಾಕ್ಕೊಂಡಿದ್ದೀನಿ, ನಿಮಗೆಲ್ಲ ಟೈಮಲ್ಲೂ ಬರೋಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ. ಸೀರಿಯಲ್ ನಂಬರ್ 1 2 3 4 5 6 6ಅಲ್ಲಿ ಸ್ಯಾಲರಿ ಡೀಟೇಲ್ಸ್ ಇದೆ. ಸೊ 6 ಅಂತ ಟೈಪ್ ಮಾಡಿ ಕಾಮ 0 ಅಂತ ಟೈಪ್ ಮಾಡಿದ್ರೆ ಈಗ ನಿಮಗೆ ಅದು 6 ಕಾಲಮಲ್ಲಿ ಏನಿದೆ ಆ ಸೀರಿಯಲ್ ನಂಬರ್ಗೆ ಅಮೌಂಟ್ ಬರುತ್ತೆ. ನೋಡಿ ಇಲ್ಲಿ ಸೀರಿಯಲ್ ನಂಬರ್ 1ಗೆ ಸೀರಿಯಲ್ ನಂಬರ್ 1 ಕಾಮನ್ನು. ಸೊ ಸ್ಯಾಲ್ರಿ ಎಷ್ಟು? 12,877 ಇಲ್ಲಿ ಡೇಟಾ ಬಂತು. ಸೊ ಇದನ್ನು ಕಾಪಿ ಮಾಡಿ ಇಲ್ಲಾಂದರೆ ಅದನ್ನ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಡೇಟಾ ಬರುತ್ತೆ ಇಲ್ಲಿ. ಇದು ವಿಲುಕಪ್ನ ಫಾರ್ಮುಲಾ. ಸೊ ಇದೇ ರೀತಿ ಮತ್ತೆ ಎಲ್ಲಿ ಕನ್ಫ್ಯೂಷನ್ ಆಗ್ತೀವಿ ಅಂತಂದರೆ ನೆಕ್ಸ್ಟು ಅದೇ ಮತ್ತೆ ಫಾರ್ಮುಲಾನ ಡಿಫ್ರೆಂಟ್ ಕಾಮನ್ ನಂಬರ್ ಇಟ್ಕೊಂಡು ಯೂಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗ್ತೀವಿ. ಯಾಕೆಂದರೆ ಸೀರಿಯಲ್ ನಂಬರ್ ನಾವಿಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ 1ಇಂದ ಸ್ಟಾರ್ಟ್ ಮಾಡಿದ್ವಿ, ಫಾರ್ಮುಲಾ ಈಸಿಯಾಗಿ ಹಾಕಿದ್ವಿ. ಮತ್ತು ಇವಾಗ ನಾವು ಸೀರಿಯಲ್ ನಮಗೆ ಎಂಪ್ಲಾಯಿ ಐಡಿನ ಕಾಮನ್ ನಂಬರ್, ಎಂಪ್ಲಾಯಿ ಐಡಿನ ಕಾಮನ್ ಆಗಿ ಇಟ್ಕೊಂಡು ಸೊ ಬೆನಿಫಿಷರಿ ನೇಮ್ ತರೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಲುಕಪ್ ಅಂತ ಟೈಪ್ ಮಾಡಿ ಎಂಪ್ಲಾಯಿ ಐ ಡಿ ಸೆಲೆಕ್ಟ್ ಮಾಡಿ. ಸೊ ಈಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಟೇಬಲ್ ಅಂತಂದರೆ ನಾನು ಕಾಲಮ್ ನಂಬರ್ 2ಇಂದ ಎಂಪ್ಲಾಯಿ ಐ ಡಿ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಆಗಿದ್ದಾಗ ಮಾತ್ರ ನಮಗೆ ವಿಲುಕಪ್ ವರ್ಕ್ ಆಗುತ್ತೆ, ಇಲ್ಲ ಅಂತಂದರೆ ರಾಂಗ್ ಆಗೋ ಚಾನ್ಸಸ್ ಇದೆ. ಈಗ ಅಲ್ಲಿಂದ ಸೆಲೆಕ್ಟ್ ಮಾಡಿ, ಎಂಪ್ಲಾಯಿ ಐ ಡಿ ಇದೆಯಲ್ಲ ಅಲ್ಲಿಂದ ಸೆಲೆಕ್ಟ್ ಮಾಡಿ. ಸೊ ಇದು ನಮಗೆ ಈಗ ಮೊದಲನೇ ಕಾಲಮ್ ಆಗುತ್ತೆ. ಮೊದಲನೇ ಕಾಲಮ್ ಸಪೋಸ್ ಈಗ ಇದು ಸೆಲೆಕ್ಟ್ ಮಾಡಿ F4 ಅಂತ ಟೈಪ್ ಮಾಡಿ. ಮತ್ತು ಇಲ್ಲಿ ಹಾಕ್ಬೇಕಾದ್ರೆ ಕನ್ಫ್ಯೂಷನ್ ಆಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೇಗೆ ಅಂತಂದರೆ ಈಗ ಎಂಪ್ಲಾಯಿ ಐ ಡಿ ಅನ್ನೋದು ನಮಗೆ ಮೊದಲನೇ ಕಾಲಮ್ ಆಗುತ್ತೆ. ಈಗ ಮೊದಲನೇ ಕಾಲಮಿಂದ ಕೌಂಟ್ ಮಾಡಿದ್ರೆ ಕಾಲಮ್ ನಂಬರ್ 1 2 3 4 ನಮಗೆ ಬೇಕಾಗಿರೋದು ಬೆನಿಫಿಷಿಯರಿ ನೇಮು. ಈಗ 4 ಅಂತ ಹೊಡಿಬೇಕಾಗತ್ತೆ. 4 ಅಂತ ಟೈಪ್ ಮಾಡಿ ನೆಕ್ಸ್ಟು ಕಾಮ 0 ಅಂತ ಹೇಳಿದ್ರೆ ನಿಮಗೆ ಬೆನಿಫಿಷರಿ ನೇಮು ಕರೆಕ್ಟಾಗಿ ಬರುತ್ತೆ. ಅದನ್ನು ಕಾಪಿ ಮಾಡಿ ಮತ್ತೆ ಕೆಳಗಡೆಗೆ ಪೇಸ್ಟ್ ಮಾಡಿದ್ರೆ ಆ ಡೇಟಾ ಬರುತ್ತೆ. ಮತ್ತು ಇನ್ನೊಂದು ಸಲ ಹೇಳ್ತೀನಿ, ಬೆನಿಫಿಷರಿ ನೇಮು ಬಂದಾಯ್ತು. ಇವಾಗ ಸ್ಯಾಲ್ರಿ ಮತ್ತೆ ಇನ್ನೊಂದು ಸಲ ಹಾಕ್ತೀನಿ. ಮತ್ತು ವಿಲುಕಪ್ ಅಂತ ಟೈಪ್ ಮಾಡಿ ಎಂಪ್ಲಾಯಿ ಐ ಡಿ ಸೆಲೆಕ್ಟ್ ಮಾಡಿ, ಯಾವುದನ್ನು ಲುಕಪ್ ನೋಡುತ್ತೆ ಅದನ್ನು ನೋಡಿ. ಮತ್ತು ಟೇಬಲ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಈಗ ಟೇಬಲ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಯಾವ ಐ ಡಿ ಬೇಕು ಕಾಮನ್ ನಂಬರ್ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು F4 ಹೊಡೆದ್ರೆ ಡೇಟಾ ಫ್ರೀಸ್ ಮಾಡಿ. ಮತ್ತು ಕಾಲಮ್ ನಂಬರ್ ಸ್ಯಾಲ್ರಿ ನಮಗೆ ಸ್ಯಾಲರಿ ಡೀಟೇಲ್ಸ್ ನಾವು ತಗೋಬೇಕು ಅಂತಂದರೆ ಇಲ್ಲಿ 1 2 3 4 5 ಆಗುತ್ತೆ. ಇವಾಗ 6 ಆಗಲ್ಲ ಇವಾಗ, ಯಾಕೆಂದರೆ ನಾನು ಎಂಪ್ಲಾಯಿ ಐ ಡಿನ ಕಾಮನ್ ನಂಬರ್ ಆಗಿ ತಗೋತಾ ಇದ್ದೀನಿ. ಕಾಲಮ್ ನಂಬರ್ನ ಕೌಂಟ್ ಮಾಡೋದು ನಾನು ಇಲ್ಲಿಂದ ನಂಬರ್ 1 2 3 4 5 ಅಂತ ಟೈಪ್ ಮಾಡಿ 0 ಹೊಡೆದ್ರೆ ನನಗೆ ಸ್ಯಾಲರಿ ಡೀಟೇಲ್ಸು ಸುರೇಶ್ ಏನಿದೆ ಅದು ಮತ್ತೆ ಬರುತ್ತೆ. ಅದನ್ನು ಕಾಪಿ ಮಾಡಿ ಕೆಳಗಡೆ ಪೇಸ್ಟ್ ಮಾಡಿದ್ರೆ ಕಂಟ್ರೋಲ್ V ಕೊಟ್ಟರೆ ನಿಮಗೆ ಬರುತ್ತೆ ಡೇಟಾ. ನೆಕ್ಸ್ಟ್ ಇನ್ನೊಂದು ಟೈಪ್ 3, ನಮ್ಮ ಹತ್ರ ಇವಾಗ ಬೆನಿಫಿಷರಿ ಅಕೌಂಟ್ ನಂಬರ್ ಇದೆ, ನಮಗೆ ಬೆನಿಫಿಷರಿ ನೇಮ್ ಅಂತ ತಗೋಬೇಕೀಗ. ಈಗ ಬೆನಿಫಿಷರಿ ನೇಮ್ ಇಲ್ಲಿ 025 ಇದು ಕಾಮನ್ ನಂಬರ್. ಸೊ ಇದಕ್ಕೆ ನಾನು ಬೆನಿಫಿಷರಿ ನೇಮ್ನ ಡ್ರಾ ಮಾಡಬೇಕಾಗುತ್ತೆ. ಹೇಗೆ ಮಾಡೋದು? ವಿಲುಕಪ್ ಇದನ್ನು ಸೆಲೆಕ್ಟ್ ಮಾಡಿ ಕಾಮನ್ ನಂಬರು. ಸೊ ಕಾಮನ್ ನಂಬರ್ ಎಲ್ಲಿದೆ ಅದು ನಮಗೆ ಮೊದಲನೇ ಟೇಬಲ್ ಆಗುತ್ತೆ. ಸೊ ಇದು ಮೊದಲನೇ ಟೇಬಲ್ ನಮಗೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲಿ ಡೇಟಾ ಎಲ್ಲಿ ಸೆಲೆಕ್ಟ್ ಮಾಡಿ F4 ಅಂತ ಟೈಪ್ ಮಾಡಿ ಫ್ರೀಸ್ ಮಾಡೋದು ಕಾಮ. ಮತ್ತು ಈಗ ನಮಗೆ ಬೇಕಾಗಿರೋದು ಬೆನಿಫಿಷರಿ ನೇಮು. ಸೊ ಬೆನಿಫಿಷರಿ ನೇಮ್ ಅಂತಂದಾಗ ಬೆನಿಫಿಷರಿ ಅಕೌಂಟ್ ನಂಬರ್ ಈಗ ನಮಗೆ ಮೊದಲನೇ ಕಾಲಮ್ ಆಗುತ್ತೆ. ಹಾಗಾಗಿ ಇಲ್ಲಿಂದ ಕೌಂಟ್ ಮಾಡಬೇಕಾಗುತ್ತೆ. ನಂಬರ್ 1 IFSC ಕೋಡ್ ನಂಬರ್ 2 ಬೆನಿಫಿಷರಿ ನೇಮ್ ನಂಬರ್ 3 ಆಗುತ್ತೆ. ಸೊ ಬೆನಿಫಿಷರಿ ನೇಮ್ ನಂಬರ್ 3 ಅಂತ ಟೈಪ್ ಮಾಡಿ ಕಾಮ ಮತ್ತು 0 ಅಂತ ಟೈಪ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಅದು ಎಂಟರ್ ಕೊಟ್ಟರೆ ನಿಮಗೆ ಸುರೇಶ್ನ ಡೀಟೇಲ್ಸು ಬರುತ್ತೆ. ಇದು ವಿಲುಕಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದು